ಊರಿಗೆ ಕಳುಹಿಸಿಕೊಡುವಂತೆ ಆಗ್ರಹಿಸಿ ವಲಸೆ ಕಾರ್ಮಿಕರು ಮಂಗಳೂರಿನ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಉತ್ತರ ಪ್ರದೇಶ, ಬಿಹಾರ ಮೂಲದ ಸಾವಿರಾರು ವಲಸೆ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿದ್ರು. ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಿತು. ಈ ನಡುವೆ ಸಾಮಾಜಿಕ ಅಂತರವನ್ನ ಮರೆತು ಕಾರ್ಮಿಕರು ಧರಣಿಯಲ್ಲಿ ಪಾಲ್ಗೊಂಡ್ರು. ನಮಗೆ ಊಟ ಇಲ್ಲ, ಊರಿಗೆ ಕಳುಹಿಸಿ ಅಂತ ಕಾರ್ಮಿಕರು ಆಗ್ರಹಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಮಿಥುನ್ ರೈ, ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾರ್ಮಿಕರು ಕಂಗಾಲಾಗಿದ್ದಾರೆ ಅಂತ ಆರೋಪಿಸಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಕೆಲಸ ವೈಫಲ್ಯದ ವಿಫಲತೆಯಿಂದ ಇವತ್ತು ಈ ಜನರು ಆತಂಕದಲ್ಲಿದ್ದಾರೆ. ಈ ವಲಸಿಗರಿಗೆ ಯಾವುದೇ ರೀತಿಯ, ಇವರು ಭಾರತ ದೇಶದ ಪ್ರಜೆಗಳು, ಯಾವುದೇ ರೀತಿಯ 3 ದಿವಸದಿಂದ ಇವರು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಇಲ್ಲೇ ಉಳಿತಾ ಇದ್ದಾರೆ. ಇವರಿಗೆ ನೀರಿನ ವ್ಯವಸ್ಥೆ ಆಗಲಿ, ಒಂದು ಶಾಮಿಯಾನ ಕಟ್ಟುವಂಥ ವ್ಯವಸ್ಥೆ ಆಗಲಿ, ಒಂದು ಊಟದ ವ್ಯವಸ್ಥೆ ಕೂಡ ಮಾಡುವಂಥ ಸೌಜನ್ಯತೆ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗೆ ಹಾಗೂ ಮಹಾಪೌರರಿಗೆ ಇಲ್ಲ. ಎರಡನೇದಾಗಿ ಇವರನ್ನೆಲ್ಲ ಆತಂಕದಲ್ಲಿ ಇಟ್ಟಿದ್ದಾರೆ. ಒಂದು ಸ್ಪಷ್ಟವಾಗಿ ಹೇಳ್ಬಹುದಿತ್ತು, ಇವರು ಇಲ್ಲ ಈಗ ರಿಜಿಸ್ಟ್ರೇಷನ್ ಆಗ್ತಿಲ್ಲ, ನಾವು ಯಾರು ಕೂಡ ಇಲ್ಲಿ ಬರಬೇಡಿ ಎಂಬ ಮಾತನ್ನು ಹೇಳ್ಬಹುದಿತ್ತು. ಆ ಮಾತನ್ನು ಕೂಡ ಹೇಳದೆ ಇವತ್ತು ನಾವು ಬಂದು ಗಲಾಟೆ ಮಾಡಿದ ನಂತರ ಈಗ ಅವರ ಡಾಕ್ಯುಮೆಂಟೇಶನ್ ಅನ್ನು ಮ್ಯಾನ್ಯುವಲಿ ತೆಗೆಯುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ.